ದೇವೇಗೌಡರು ಸೇರಿದಂತೆ ಹಲವು ರಾಜಕೀಯ ನಾಯಕರು ಕೂಡ ಭಾಗಿಯಾಗಿದ್ದರು. ಚಾಮುಂಡಿ ಬೆಟ್ಟದಲ್ಲಿ ಹಬ್ಬದ ಸಡಗರ ಕಳೆಗಟ್ಟಿದೆ. ನಾಡದೇವಿ ದರ್ಶನವನ್ನ ಪಡೆದಿದ್ದಾರೆ. ದಸರಾ ಉದ್ಘಾಟನೆ ಮಾಡಿದ ಬಾನು ಮುಷ್ತಾಕ್ ಅವರು ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ದಸರಾ ಉದ್ಘಾಟನೆಯ ಬಳಿಕ ಚಾಮುಂಡಿ ತಾಯಿಯ ದರ್ಶನವನ್ನ ಪಡೆದುಕೊಂಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ದಸರಾದ ಉದ್ಘಾಟಕರಾದ ಬಾನು ಮುಷ್ತಾಕ್ ಅವರು. ಒಂದಷ್ಟು ವಿವಾದ ಹಾಗೆ ಕಾನೂನಾತ್ಮಕ ಸಂಘರ್ಷ ಇದೆಲ್ಲದರ ನಡುವೆಯೂ ಸರ್ಕಾರ ನಿರ್ಧಾರವನ್ನ ಬದಲಾಯಿಸಲಿಲ್ಲ. ಬಾನು ಮುಷ್ತಾಕ್ ಅವರ ಕೈಯಲ್ಲೇನೆ ಈ ಬಾರಿಯ ದಸರಾವನ್ನ ಉದ್ಘಾಟನೆ ಮಾಡುವ ನಿರ್ಧಾರ ಅಚಲ ಅಂತ ಹೇಳಿ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಹೇಳಿದರು. ಅದಾದ ಬಳಿಕ ಇವತ್ತು ದಸರಾ ಈ ಬಾರಿಯ ದಸರಾ ಆಚರಣೆಗೆ ವಿದ್ಯುಕ್ತ ಚಾಲನೆ ಲಭ್ಯವಾಗಿದೆ. ದಸರಾ ಉದ್ಘಾಟನೆ ನಂತರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಬಾನು ಮುಷ್ತಾಕ್ ಸೇರಿದಂತೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಗಣ್ಯರು ನಾಡದೇವಿ ಚಾಮುಂಡೇಶ್ವರಿಯ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಗಣ್ಯಮಾನ್ಯರು ಗಣ್ಯಮಾನ್ಯರಿಂದ ವೇದಿಕೆ ಕಳೆಕಟ್ಟುತ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ದೇವೇಗೌಡರು ಸೇರಿದಂತೆ ಹಲವು ರಾಜಕೀಯ ನಾಯಕರು ಕೂಡ ಭಾಗಿಯಾಗಿದ್ದರು. ಚಾಮುಂಡಿ ಬೆಟ್ಟದಲ್ಲಿ ಹಬ್ಬದ ಸಡಗರ ಕಳೆಗಟ್ಟಿದೆ. ನಾಡದೇವಿ ದರ್ಶನವನ್ನ ಪಡೆದಿದ್ದಾರೆ. ದಸರಾ ಉದ್ಘಾಟನೆ ಮಾಡಿದ ಬಾನು ಮುಷ್ತಾಕ್ ಅವರು ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ದಸರಾ ಉದ್ಘಾಟನೆಯ ಬಳಿಕ ಚಾಮುಂಡಿ ತಾಯಿಯ ದರ್ಶನವನ್ನ ಪಡೆದುಕೊಂಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ದಸರಾದ ಉದ್ಘಾಟಕರಾದ ಬಾನು ಮುಷ್ತಾಕ್ ಅವರು. ಒಂದಷ್ಟು ವಿವಾದ ಹಾಗೆ ಕಾನೂನಾತ್ಮಕ ಸಂಘರ್ಷ ಇದೆಲ್ಲದರ ನಡುವೆಯೂ ಸರ್ಕಾರ ನಿರ್ಧಾರವನ್ನ ಬದಲಾಯಿಸಲಿಲ್ಲ. ಬಾನು ಮುಷ್ತಾಕ್ ಅವರ ಕೈಯಲ್ಲೇನೆ ಈ ಬಾರಿಯ ದಸರಾವನ್ನ ಉದ್ಘಾಟನೆ ಮಾಡುವ ನಿರ್ಧಾರ ಅಚಲ ಅಂತ ಹೇಳಿ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಹೇಳಿದರು. ಅದಾದ ಬಳಿಕ ಇವತ್ತು ದಸರಾ ಈ ಬಾರಿಯ ದಸರಾ ಆಚರಣೆಗೆ ವಿದ್ಯುಕ್ತ ಚಾಲನೆ ಲಭ್ಯವಾಗಿದೆ. ದಸರಾ ಉದ್ಘಾಟನೆ ನಂತರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಬಾನು ಮುಷ್ತಾಕ್ ಸೇರಿದಂತೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಗಣ್ಯರು ನಾಡದೇವಿ ಚಾಮುಂಡೇಶ್ವರಿಯ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಗಣ್ಯಮಾನ್ಯರು ಗಣ್ಯಮಾನ್ಯರಿಂದ ವೇದಿಕೆ ಕಳೆಕಟ್ಟುತ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ದೇವೇಗೌಡರು ಸೇರಿದಂತೆ ಹಲವು ರಾಜಕೀಯ ನಾಯಕರು ಕೂಡ ಭಾಗಿಯಾಗಿದ್ದರು. ಚಾಮುಂಡಿ ಬೆಟ್ಟದಲ್ಲಿ ಹಬ್ಬದ ಸಡಗರ ಕಳೆಗಟ್ಟಿದೆ.
ನಾಡದೇವಿ ದರ್ಶನವನ್ನ ಪಡೆದಿದ್ದಾರೆ. ದಸರಾ ಉದ್ಘಾಟನೆ ಮಾಡಿದ ಬಾನು ಮುಷ್ತಾಕ್ ಅವರು ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ದಸರಾ ಉದ್ಘಾಟನೆಯ ಬಳಿಕ ಚಾಮುಂಡಿ ತಾಯಿಯ ದರ್ಶನವನ್ನ ಪಡೆದುಕೊಂಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ದಸರಾದ ಉದ್ಘಾಟಕರಾದ ಬಾನು ಮುಷ್ತಾಕ್ ಅವರು. ಒಂದಷ್ಟು ವಿವಾದ ಹಾಗೆ ಕಾನೂನಾತ್ಮಕ ಸಂಘರ್ಷ ಇದೆಲ್ಲದರ ನಡುವೆಯೂ ಸರ್ಕಾರ ನಿರ್ಧಾರವನ್ನ ಬದಲಾಯಿಸಲಿಲ್ಲ. ಬಾನು ಮುಷ್ತಾಕ್ ಅವರ ಕೈಯಲ್ಲೇನೆ ಈ ಬಾರಿಯ ದಸರಾವನ್ನ ಉದ್ಘಾಟನೆ ಮಾಡುವ ನಿರ್ಧಾರ ಅಚಲ ಅಂತ ಹೇಳಿ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಹೇಳಿದರು. ಅದ ಬಳಿಕ ಇವತ್ತು ದಸರಾ ಈ ಬಾರಿಯ ದಸರಾ ಆಚರಣೆಗೆ ವಿದ್ಯುಕ್ತ ಚಾಲನೆ ಲಭ್ಯವಾಗಿದೆ. ದಸರಾ ಉದ್ಘಾಟನೆ ನಂತರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಬಾನು ಮುಷ್ತಾಕ್ ಸೇರಿದಂತೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಗಣ್ಯರು ನಾಡದೇವಿ ಚಾಮುಂಡೇಶ್ವರಿಯ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಪುಷ್ಪಾರ್ಪಣೆಯನ್ನು ಮಾಡ್ತಾ ಇದ್ದಾರೆ ಗಣ್ಯಮಾನ್ಯರು. ಗಣ್ಯಮಾನ್ಯರಿಂದ ವೇದಿಕೆ ಕಳೆ ಕಟ್ಟುತ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಗೌಡರು ಸೇರಿದಂತೆ ಹಲವು ರಾಜಕೀಯ ನಾಯಕರು ಕೂಡ ಭಾಗಿಯಾಗಿದ್ರು. ಚಾಮುಂಡಿ ಬೆಟ್ಟದಲ್ಲಿ ಹಬ್ಬದ ಸಡಗರ ಕಳೆಗಟ್ಟಿದೆ. ನಾಡದೇವಿ ದರ್ಶನವನ್ನ ಪಡೆದಿದ್ದಾರೆ. ದಸರಾ ಉದ್ಘಾಟನೆ ಮಾಡಿದ ಬಾನು ಮುಷ್ತಾಕ್ ಅವರು ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ದಸರಾ ಉದ್ಘಾಟನೆಯ ಬಳಿಕ ಚಾಮುಂಡಿ ತಾಯಿಯ ದರ್ಶನವನ್ನ ಪಡೆದುಕೊಂಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ದಸರಾದ ಉದ್ಘಾಟಕರಾದ ಬಾನು ಮುಷ್ತಾಕ್ ಅವರು. ಒಂದಷ್ಟು ವಿವಾದ ಹಾಗೆ ಕಾನೂನಾತ್ಮಕ ಸಂಘರ್ಷ ಇದೆಲ್ಲದರ ನಡುವೆಯೂ ಸರ್ಕಾರ ನಿರ್ಧಾರವನ್ನ ಬದಲಾಯಿಸಲಿಲ್ಲ. ಬಾನು ಮುಷ್ತಾಕ್ ಅವರ ಕೈಯಲ್ಲೇನೆ ಈ ಬಾರಿಯ ದಸರಾವನ್ನ ಉದ್ಘಾಟನೆ ಮಾಡುವ ನಿರ್ಧಾರ ಅಚಲ ಅಂತ ಹೇಳಿ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಹೇಳಿದರು. ಅದ ಬಳಿಕ ಇವತ್ತು ದಸರಾ ಈ ಬಾರಿಯ ದಸರಾ ಆಚರಣೆಗೆ ವಿದ್ಯುಕ್ತ ಚಾಲನೆ ಲಭ್ಯವಾಗಿದೆ. ದಸರಾ ಉದ್ಘಾಟನೆ ನಂತರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಬಾನು ಮುಷ್ತಾಕ್ ಸೇರಿದಂತೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಗಣ್ಯರು ನಾಡದೇವಿ ಚಾಮುಂಡೇಶ್ವರಿಯ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಪುಷ್ಪಾರ್ಪಣೆಯನ್ನು ಮಾಡ್ತಾ ಇದ್ದಾರೆ ಗಣ್ಯಮಾನ್ಯರು. ಗಣ್ಯಮಾನ್ಯರಿಂದ ವೇದಿಕೆ ಕಳೆ ಕಟ್ಟುತ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ